ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜನವರಿ 26 ಭಾರತೀಯರ ಪಾಲಿಗೆ ಅದೊಂದು ಮಹತ್ವದ ದಿನ. ಯಾಕಂದರೆ ಅದೆಷ್ಟೋ ಜನ ದೇಶ ಪ್ರೇಮಿಗಳು ನೂರಾರು ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಈ ಮಹಾನಾಯಕರ ಅವಿರತ ಪ್ರಯತ್ನದಿಂದ 1947 ಆಗಸ್ಟ್ 15ರಂದು ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಏನೋ ಬಂತು, ಆದರೆ ದೇಶಕ್ಕೆ ತನ್ನದೇ ಆದ ಸಂವಿಧಾನ ಇರಲಿಲ್ಲ. ಈ ಸಂದರ್ಭದಲ್ಲಿ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನವನ್ನು ರಚನೆ ಮಾಡುವಂತಹ ಅನಿವಾರ್ಯತೆ ಎದುರಾಯಿತು. ಆಗ ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 1947 ಆಗಸ್ಟ್ 28ರಂದು ಒಂದು ಕಮಿಟಿಯನ್ನು ರಚಿಸಲಾಯಿತು. ಆ ಕಮಿಟಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್, KM ಮುನ್ಸಿ, TT ಕೃಷ್ಣಮಾಚಾರಿ, N ಮಾಧವರಾವ್, ಮೊಹಮ್ಮದ್ ಸಾದುಲ್ಲಾ ಹೀಗೆ ಅನೇಕರಿದ್ದರು. ಇವರೆಲ್ಲರ ಸತತ ಪ್ರಯತ್ನದಿಂದ 1950 ಜನವರಿ 26ರಂದು ಭಾರತ ತನ್ನದೇ ಆದ ಒಂದು ಸಂವಿಧಾನವನ್ನು ಹೊಂದುವಂತಾಯಿತು. ಹೀಗಾಗಿ ಈ ದಿನವನ್ನು ನಾವು ಪ್ರತಿ ವರ್ಷ ಗಣರಾಜ್ಯ ದಿನ ಅಂಥೇಳಿ ಆಚರಣೆ ಮಾಡ್ತೇವೆ. ಜಗತ್ತಿನ ಎಲ್ಲ ಸಂವಿಧಾನಗಳಿಗಿಂತ ಭಾರತದ ಸಂವಿಧಾನ ಅತಿ ದೊಡ್ಡ ಮತ್ತು ಹೆಚ್ಚು ವಿವರಿಸಲ್ಪಟ್ಟಂತಹ ಸಂವಿಧಾನ. ಅಮೆರಿಕ ಸಂವಿಧಾನ ಕೇವಲ 7 ಅನುಚ್ಛೇದಗಳನ್ನು ಹೊಂದಿದೆ. ಆಸ್ಟ್ರೇಲಿಯಾ ಸಂವಿಧಾನ 128 ಅನುಚ್ಛೇದಗಳನ್ನು ಹೊಂದಿದೆ. ಕೆನಡಾದ ಸಂವಿಧಾನ 147 ಅನುಚ್ಛೇದಗಳನ್ನು ಹೊಂದಿದೆ. ಆದರೆ ಭಾರತದ ಸಂವಿಧಾನ ಮೊದಲು 395 ಅನುಚ್ಛೇದಗಳನ್ನು ಹೊಂದಿತ್ತು. ಅವುಗಳನ್ನು 22 ಭಾಗಗಳಲ್ಲಿ ಮತ್ತು 9 ಅನುಸೂಚಿಗಳಲ್ಲಿ ವಿಭಾಗಿಸಲಾಗಿತ್ತು. ಆದರೆ ಈಗ 74ನೇ ತಿದ್ದುಪಡಿ ಅಧಿನಿಯಮ 1992ರ ನಂತರ 444 ಅನುಚ್ಛೇದಗಳನ್ನು ಹೊಂದಿದೆ ಮತ್ತು ಅವುಗಳನ್ನು 26 ಭಾಗಗಳಲ್ಲಿ ಹಾಗೂ 12 ಅನುಸೂಚಿಗಳಾಗಿ ವಿಭಾಗಿಸಲಾಗಿದೆ. ಹಾಗೆಯೇ ಬಾಬಾ ಸಾಹೇಬರ ತಂಡ ಈ ಒಂದು ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ತೆಗೆದುಕೊಂಡ ಕಾಲಾವಧಿ ಬರೋಬ್ಬರಿ 2 ವರ್ಷ 11 ತಿಂಗಳು 18 ದಿನಗಳು. ಇಷ್ಟು ದಿನಗಳ ಕಾಲಾವಧಿಯಲ್ಲಿ ಈ ಒಂದು ಬೃಹತ್ತಾದ ಸಂವಿಧಾನವನ್ನು ರಚಿಸಿದ್ದಾರೆ. ಇದನ್ನು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಖುದ್ದಾಗಿ ಅಂಬೇಡ್ಕರ್ ಅವರೇ ಬರೆದಿದ್ದಾರೆ. ಇದು ಲಿಖಿತ ರೂಪದಲ್ಲಿರುವಂತಹ ಸಂವಿಧಾನ. ಲಿಖಿತ ರೂಪದಲ್ಲಿರುವಂತಹ ಸಂವಿಧಾನ ಅಂದರೆ ಅದು ಭಾರತದ ಸಂವಿಧಾನ ಮಾತ್ರ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತಾಡಬೇಕು ಅನ್ನುವ ನಿಯಮ ಹೇಗಿದೆಯೋ ಅದೇ ರೀತಿಯಾಗಿ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳೇ ಮಾತನಾಡಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಈ ಕಾರಣಕ್ಕಾಗಿ ಪ್ರತಿ ವರ್ಷ ದೆಹಲಿಯ ಕೆಂಪುಕೋಟೆ ಮೇಲೆ ರಾಷ್ಟ್ರಪತಿಗಳೇ ಧ್ವಜಾರೋಹಣ ಮಾಡಿ ಗಣರಾಜ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಈ ರೀತಿಯಾಗಿ ಭಾರತದ ಸಂವಿಧಾನ ಜಾರಿಗೆ ಬಂದಿರುವುದರ ಸವಿನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.